ವಿವಾಹದಲ್ಲಿ ಪತಿ ಪತ್ನಿಗೆ ಅರುಂಧತಿ ನಕ್ಷತ್ರ ತೋರಿಸೋದೇಕೆ? ದಕ್ಷಿಣ ಭಾರತದ ಮದುವೆಗಳಲ್ಲಿ ಮದುವೆಯಾದ ನಂತರ ಜೋಡಿಯನ್ನು ಮಂಟಪದಿಂದ ಹೊರಾಂಗಣಕ್ಕೆ ಕರೆದೊಯ್ಯಲಾಗುತ್ತದೆ. ಪ್ರಕಾಶಮಾನವಾಗಿ ಗೋಚರಿಸುವ ನಕ್ಷತ್ರದಿಂದ ಪ್ರಾರಂಭಿಸಿ ಅರುಂಧತಿ ನಕ್ಷತ್ರವನ್ನು ಕಂಡುಹಿಡಿಯಲು ಅವರಿಗೆ ಸೂಚನೆಯನ್ನು ನೀಡಲಾಗುತ್ತದೆ. ನಕ್ಷತ್ರ ಕಾಣಿಸದಿದ್ದರೂ ವರನು ವಧುವಿಗೆ ಅರುಂಧತಿ ನಕ್ಷತ್ರವನ್ನು ತೋರುವಂತೆ ಕೈಬೆರಳನ್ನು ಚಾಚುತ್ತಾನೆ. ಈ ಆಚರಣೆಯ ಹಿಂದಿನ ಉದ್ದೇಶವೇನು ಎಂಬುದನ್ನು ಇಂದು ತಿಳಿಯೋಣ. ತುಳಸಿ ದೇವಿಯಂತೆ ಪತಿವ್ರತೆಯಾದ ಇನ್ನೊಂದು ಹೆಣ್ಣು ಮಗಳೆಂದರೆ ಅರುಂಧತಿ. ನಕ್ಷತ್ರದ ರೂಪದಲ್ಲಿರುವ ಅರುಂಧತಿ ಯಾರು? ಮದುಮಕ್ಕಳು ಅರುಂಧತಿ ನಕ್ಷತ್ರವನ್ನೇಕೆ ನೋಡಬೇಕು ಅನ್ನೋ ಬಗ್ಗೆ ತಿಳಿಯೋಣ ಬನ್ನಿ. ಯಾರು ಈ ಅರುಂಧತಿ ಅಂತ ನೋಡುವುದಾದರೆ, ಶ್ರೀರಾಮನ ಗುರುಗಳಾದ ವಸಿಷ್ಠ ಮುನಿಗಳ ಪತ್ನಿಯೇ ಅರುಂಧತಿ. ಇವರ ದಾಂಪತ್ಯ ಜೀವನ ಎಷ್ಟು ಸುಂದರವಾಗಿತ್ತೆಂದರೆ, ಅರುಂಧತಿ ನಕ್ಷತ್ರದ ಪಕ್ಕವೇ ವಸಿಷ್ಠ ನಕ್ಷತ್ರವಿದೆ. ಅಂದರೆ ಮರಣದ ನಂತರವೂ ಇವರು ಒಬ್ಬರ ಜೊತೆಗೊಬ್ಬರು ಇದ್ದಾರೆ ಎನ್ನುತ್ತದೆ ಪುರಾಣದ ಕಥೆಗಳು. ಪುರಾಣ ಕಥೆಯ ಪ್ರಕಾರ ಅಗ್ನಿದೇವನಿಗೆ ಸಪ್ತ ಋಷಿಗಳ ಪತ್ನಿಯರೊಂದಿಗೆ ಸರಸವಾಡುವ ಮನಸ್ಸಾಗುತ್ತದೆ. ಇದನ್ನರಿತ ಅಗ್ನಿದೇವನ ಪತ್ನಿ ಸ್ವಾಹ ಸಪ್ತ ಋಷಿಗಳಲ್ಲಿ 6 ಋಷಿಗಳ ಮಡದಿಯರಲ್ಲಿ ಆಹ್ವಾನೆಯಾಗಿ ಅಗ್ನಿದೇವನೊಂದಿಗೆ ಸರಸವಾಡುತ್ತಾಳೆ. ಆದರೆ ಅರುಂಧತಿ ಮೈಯಲ್ಲಿ ಮಾತ್ರ ಹೋಗಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅರುಂಧತಿ ಅಂಥ ಪತಿವ್ರತೆಯಾಗಿರುತ್ತಾಳೆ. ವಿವಾಹ ಸಂದರ್ಭದಲ್ಲಿ ಪತಿ ಪತ್ನಿಗೆ ಅರುಂಧತಿ ನಕ್ಷತ್ರವನ್ನು ತೋರಿಸುವ ವಾಡಿಕೆ ಕೆಲವೆಡೆ ಇದೆ. ಈ ನಕ್ಷತ್ರ ತೋರಿಸಲು ಕಾರಣವೇನೆಂದರೆ, ಅರುಂಧತಿಯಂತೆ ನಾನು ಕಟ್ಟಿಕೊಳ್ಳುವ ಹೆಣ್ಣು ಪತಿವ್ರತೆಯಾಗಿರಲಿ ಎಂದು. ಅದರಂತೆ ಅರುಂಧತಿ ನಕ್ಷತ್ರದ ಪಕ್ಕವೇ ವಸಿಷ್ಠ ನಕ್ಷತ್ರ ಇದೆ. ಇದರ ಅರ್ಥ ಪತಿ ಪತ್ನಿ ಜೀವನ ಅರುಂಧತಿ ಮತ್ತು ವಸಿಷ್ಠ ಮುನಿಗಳ ಜೀವನದಂತೆ ಪ್ರೀತಿಪೂರ್ವಕ ಅರ್ಥಪೂರ್ಣವಾಗಿರಲಿ ಎಂದಾಗಿದೆ. ಇದು ಕೇವಲ ಅರುಂಧತಿ ನಕ್ಷತ್ರವಲ್ಲ, ಬದಲಿಗೆ ನಾವು ಯಾವಾಗಲೂ ಅರುಂಧತಿ ವಸಿಷ್ಠ ಎಂಬ ಹೆಸರನ್ನು ಜೋಡಿಯಾಗಿ ತೆಗೆದುಕೊಳ್ಳಬೇಕು. ವೈದಿಕ ಗ್ರಂಥಗಳಲ್ಲಿ ಋಷಿ ವಸಿಷ್ಠ ದೇವಿ ಅರುಂಧತಿಯನ್ನು ವಿವಾಹವಾದರು. ಅವರಿಬ್ಬರ ಪರಿಪೂರ್ಣ ದಂಪತಿಯಾಗಿದ್ದರು. ಇಬ್ಬರು ಬೇರೆ ಬೇರೆ ವರ್ಣ ವ್ಯವಸ್ಥೆಯಿಂದ ಬಂದರೂ ಅವರು ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು ಮತ್ತು ಎಲ್ಲರಿಂದ ಗೌರವವನ್ನು ಪಡೆದಿದ್ದರು. ಅವರ ವೈವಾಹಿಕ ಜೀವನ ಎಲ್ಲ ದಂಪತಿಗಳಿಗೆ ಮಾದರಿಯಾಗಿತ್ತು. ಅವರು ಒಬ್ಬರಿಗೊಬ್ಬರು ಹೇಗಿದ್ದರು ಎಂಬುದನ್ನು ಸೂಚಿಸುವಂತೆ ಜೋಡಿಯಾಗಿರುವ 2 ನಕ್ಷತ್ರ ಪುಂಜಗಳಿಗೆ ಅರುಂಧತಿ ವಸಿಷ್ಠ ಎಂದು ಹೆಸರಿಡಲಾಗಿದೆ. ಹೌದು, ಅರುಂಧತಿ ವಸಿಷ್ಠ ಎಂಬುದು 2 ನಕ್ಷತ್ರ ಪುಂಜಗಳ ರಾಶಿ. ಸಾಮಾನ್ಯವಾಗಿ 2 ನಕ್ಷತ್ರ ಪುಂಜವು ಜೊತೆಯಾಗಿದ್ದರೆ, ಒಂದು ನಕ್ಷತ್ರ ಮಧ್ಯದಲ್ಲಿದ್ದರೆ ಇನ್ನೊಂದು ಕೇಂದ್ರ ನಕ್ಷತ್ರದ ಸುತ್ತ ಸುತ್ತುತ್ತಿರುತ್ತದೆ. ಆದರೆ ಅರುಂಧತಿ ವಸಿಷ್ಠ ನಕ್ಷತ್ರಗಳ ಪುಂಜಗಳು ಹಾಗಲ್ಲ. ಅವು ಪರಸ್ಪರ ಒಂದನ್ನೊಂದು ಸುತ್ತುತ್ತವೆ. ಎರಡರಲ್ಲಿ ಯಾವುದೇ ಒಂದು ಮಾತ್ರ ಕೇಂದ್ರದಲ್ಲಿ ಉಳಿಯದೆ ಸಮಾನವಾಗಿ ಒಂದರ ಸುತ್ತ ಮತ್ತೊಂದು ಸುತ್ತುತ್ತವೆ, ಜೊತೆಯಾಗಿ ಚಲಿಸುತ್ತದೆ. ವಿವಾಹವಾದ ದಂಪತಿಗಳು ಹೇಗಿರಬೇಕು ಎಂಬುದನ್ನು ಇದು ಸೂಚಿಸುತ್ತದೆ. ಅಂದರೆ ಆದರ್ಶ ದಂಪತಿಗಳಲ್ಲಿ ಯಾರೊಬ್ಬರೂ ಮೇಲುಗೈಯಾಗಬಾರದು, ಇಬ್ಬರು ಸಮಾನ ಸ್ಥಾನವನ್ನು ಹೊಂದಿರಬೇಕು. ಇದರಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಎಂದರೆ, ನಮ್ಮ ಪೂರ್ವಜರು ಅಂತ ಅವಳಿ ನಕ್ಷತ್ರ ವ್ಯವಸ್ಥೆಯು ಅಸ್ತಿತ್ವದಲ್ಲಿರುವುದನ್ನು ಆಧುನಿಕ ಉಪಕರಣಗಳು ಯಾವುದೂ ಇಲ್ಲದೆ ಗುರುತಿಸಿದ್ದರು. ಆದ್ದರಿಂದ ಹಳೆಯ ದಿನಗಳಲ್ಲಿ ಪುರೋಹಿತರು ವಿವಾಹ ದಂಪತಿಗಳಿಗೆ ಈ ನಕ್ಷತ್ರ ಪುಂಜವನ್ನು ತೋರಿಸಿ ದಾಂಪತ್ಯ ಜೀವನ ಹೀಗಿರಲಿ ಎಂದು ಹಾರೈಸುತ್ತಿದ್ದರು. ಆದರೆ ಇಂದು ಆಚರಣೆಯ ಉದ್ದೇಶವನ್ನರಿಯದೆ ಸುಮ್ಮನೆ ಏನೋ ನೋಡಬೇಕು ಅಂತ ಆಕಾಶ ನೋಡಿ ಬರುತ್ತಾರೆ. ನಕ್ಷತ್ರ ಕಾಣಿಸೋದು. ವಾಸ್ತವವಾಗಿ ಈ ನಕ್ಷತ್ರ ಗೋಚರವಾಗುವುದು ರಾತ್ರಿ ಸಮಯದಲ್ಲಿ. ಆದರೆ ಆ ಸಮಯದಲ್ಲಿ ವಿವಾಹವಾಗದ ಕಾರಣ, ನಮ್ಮಲ್ಲಿ ಯಾರಿಗೂ ಸಮಯವಿಲ್ಲದ ಕಾರಣ ಪುರೋಹಿತರು ಈಗ ದಂಪತಿಗಳಿಗೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಬಂದು ಅರುಂಧತಿ ನಕ್ಷತ್ರವನ್ನು ನೋಡಿದಂತೆ ಮಾಡುವ ಸಂಪ್ರದಾಯವನ್ನು ಮಾಡಿಸುತ್ತಾರೆ. ಈ ಮೂಲಕ ಪತಿ ಪತ್ನಿಯ ಸುತ್ತ ತಿರುಗಬಾರದು ಅಥವಾ ಹೆಂಡತಿ ತನ್ನ ಗಂಡನ ತಾಳಕ್ಕೆ ತಕ್ಕಂತೆ ಕುಣಿಯಬಾರದು. ಯಾರೊಬ್ಬರೂ ಪ್ರಾಬಲ್ಯ ಸಾಧಿಸಬಾರದು. ಬದಲಿಗೆ ಇಬ್ಬರೂ ಸಮಾನವಾಗಿ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕು. ಇಬ್ಬರೂ ಸಮಾನರೆಂದು ಪರಿಗಣಿಸಿ ಬಾಳಬೇಕೆಂಬ ಸೂಚ್ಯವಾಗಿ ಹೇಳಲಾಗುತ್ತದೆ. ಈ ಸಂದೇಶದಂತೆ ಎಲ್ಲ ದಂಪತಿಗಳ ಬಾಳ್ವೆಯು ನಡೆಸಿದರೆ ದಾಂಪತ್ಯ ಜೀವನ ಸುಂದರ ಗೀತೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ, ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.